ಆತ್ಮಹತ್ಯೆಗೆ ಮೂಲ ಕಾರಣಗಳೇನು, ಆತ್ಮಹತ್ಯೆಗೆ ರೈತನಿಗೆ ಸಮಸ್ಯೆ ಏನಿದೆ, ಸಮಸ್ಯೆಯ ಮೂಲಕ್ಕೆ ಹೋಗಿ ನಾವು ಪರಿಹಾರ ಕಂಡುಕೋಬೇಕು ಅನ್ನುವಂತ ಸಂಗತಿಯನ್ನ ಕರ್ನಾಟಕದ ರಾಜ್ಯ ಮಾಡಬೇಕಿತ್ತು. ಬಜೆಟ್ ನಲ್ಲಿ ರೈತನನ್ನ ಉದ್ದೇಶಿಸಿ ಮಾತನಾಡುವಾಗ ಈ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಬಗೆಹರಿಸುವಂತ ನಿಟ್ಟಿನಲ್ಲಿ ಬೆಳಕನ್ನ ಚೆಲ್ಲಿಲ್ಲ. ಒಂದು, ರೈತರಿಗೆ ಕೊಡುವಂತಹ ಯೋಜನೆಗಳನ್ನ ಅಲ್ಲೊಂದು ಇಲ್ಲೊಂದು ಕೊಡ್ತಾ ಹೋದ್ರೂ ಸಹ ಅದನ್ನೊಂದು ಕ್ಷೇತ್ರವಾಗಿ ಅಂದ್ರೆ ರೈತರ ಒಂದು ವಿಶೇಷವಾದಂತಹ ಗಮನವನ್ನ ಕೊಡ್ತಾ, ಹೇಗೆ ಹಿಂದೆ ಯಡಿಯೂರಪ್ಪನವರು ರೈತರಿಗೆ ಒಂದು ವಿಶೇಷ ಬಜೆಟ್ ಅನ್ನ ಕೊಟ್ಟಿದ್ರು, ಆ ರೀತಿ ಈ ಬಾರಿ ನನ್ನ 3ನೇ ವರ್ಷದ ಅಂದ್ರೆ ಈ ಬಾರಿ ಬಂದಿರೋದ್ರಲ್ಲಿ 3ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅವರು. ಇಂತಹ ಸಂದರ್ಭದಲ್ಲಿ ರೈತರ ಸಮಸ್ಯೆಯನ್ನ ಆಮೂಲ ಅಗ್ರವಾಗಿ ಪರಿಹರಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಗಮನ ಕೊಟ್ಟಿಲ್ಲ. ಇದರಲ್ಲಿ ನೋಡಿ, ಒಟ್ಟು ಈ ರಾಜ್ಯದಲ್ಲಿ 37 ಲಕ್ಷ ರೈತರಿಗೆ 28,000 ಕೋಟಿ ಮೊತ್ತದಷ್ಟು ಶೂನ್ಯ ಬಜೆಟ್ ಬಡ್ಡಿ ದರದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಹಣದಲ್ಲಿ 40.37% ಮಾತ್ರ ತಲುಪಿದೆ. ಉಳಿದಂತ 60% ಹಣ ಅವ್ರ ಕೈಗೆ ತಲುಪಿಲ್ಲ. ಯಾಕೆ ಅಂದ್ರೆ ಹಣವನ್ನ ನಿರ್ಧಾರ ಮಾಡೋದು ಮುಖ್ಯ ಅಲ್ಲ, ಆ ಹಣ 100ಕ್ಕೆ 100 ಅವ್ರ ಕೈಗೆ ಹೋಗಿದ್ಯಾ ಅಂತ ನೋಡುವಂತದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇರುತ್ತೆ ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ. ಕಬ್ಬು ಬೆಳೆಗಾರರಿಗೆ ಸರ್ಕಾರ ವಿಶೇಷವಾದಂತ ಧನವನ್ನ ಕೊಡ್ತೀವಿ, ಫ್ಯಾಕ್ಟರಿಗಳ ಜೊತೆನಲ್ಲಿ ಸೇರ್ಕೊಳ್ತೀವಿ, ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಗೊಂಡಿಲ್ಲ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ 2004 ಕನಿಷ್ಠ ಬೆಲೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವ ಸಂದರ್ಭದಲ್ಲಿ ಅದನ್ನ ತಗೊಳ್ಬೇಕೋ ಅದಕ್ಕೆ ತಗೊಳ್ಳುವಂತ ಕೇಂದ್ರಗಳನ್ನ ತೆರೀಲಿಲ್ಲ. ಮೆಕ್ಕೆಜೋಳದ ಸಮಸ್ಯೆ ತೀವ್ರ ಆಯ್ತು ಅಂತ ಅಂದಾಗ ಆಹಾಕಾರ ಆದ ನಂತರ ಸರ್ಕಾರ ಕಣ್ತೆರೀತು. ಯಾಕೆ? ಹಾಗೇನೆ ಹೆಸರು ಕಾಳಿಗೆ ತಗೋಬೇಕು ಅಂತ ಅಂದಾಗ ಅದರ ಗುಣಮಟ್ಟ ಸರಿ ಇಲ್ಲ. ನಾನು ಹೇಳುವಂತದ್ದು ಗುಣಮಟ್ಟ ಸರಿ ಇಲ್ಲ ಅಂತಂದ್ರೆ ನೀವು ಸರಿಯಾದಂತ ಸಂದರ್ಭದಲ್ಲಿ ತಗೋಬೇಕು, ಅದಕ್ಕೆ ಪರಿಹಾರ ಏನ್ ಕೊಡಬೇಕು ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಯೋಚಿಸಲಿಲ್ಲ. ರಸಗೊಬ್ಬರದ ಸಮಸ್ಯೆ ತುಂಬಾ ದೊಡ್ಡದು. ಕೇಂದ್ರ ಸರ್ಕಾರ ರಸಗೊಬ್ಬರಕ್ಕೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಯೂರಿಯಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ 2,400 ರೂಪಾಯಿ ಇದೆ, ಆದ್ರೆ ಆಂತರಿಕ ಮಾರುಕಟ್ಟೆನಲ್ಲಿ 300 ರೂಪಾಯಿ ಸಿಗ್ತಾ ಇದೆ. 2,100 ರೂಪಾಯಿನ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಡಿಎಪಿ ಬೆಲೆ 1,400 ರೂಪಾಯಿ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ 2,700 ರೂಪಾಯಿ ಇದೆ. ಇದರ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ತುಂಬಾ ದೊಡ್ಡ ಮೊತ್ತ. ಇದನ್ನ ಸದ್ವಿನಿಯೋಗ ಮಾಡ್ಕೋಬೇಕಲ್ವಾ? ಹಾಗೇನೆ ಕಳೆದ 3 ವರ್ಷಗಳಿಂದ ನ್ಯಾನೋ ಯೂರಿಯಾವನ್ನ ಬಳಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ನ್ಯಾನೋ ಯೂರಿಯಾವನ್ನ ಬಳಸೋದಕ್ಕೆ ಕ್ರಮ ಏನ್ ತಗೊಂಡಿದೆ? ಯೂರಿಯಾ ಸಿಗ್ತಾ ಇಲ್ಲ ಅನ್ನುವಂತ ದೊಡ್ಡ ಗಲಾಟೆ ರಾಜ್ಯದಲ್ಲಿ ಎದ್ದೇಳ್ತು. ಆಗ ಸರ್ಕಾರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಮೊದಲೇನ್ ಹೇಳ್ತಾರೆ ಅವರು? ಓಪನಿಂಗ್ ಸ್ಟಾಕ್ 1.7 ಲಕ್ಷ ಟನ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಹಾಗೇನೆ 5.24 ಲಕ್ಷ ಟನ್ ಕೇಂದ್ರದಿಂದ ಬಂದಿದೆ, ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಂತರ ಸಮಸ್ಯೆ ಉಲ್ಬಣ ಆದಾಗ ಕೇಂದ್ರ ಸರ್ಕಾರ ಹೊಣೆ. ಯಾಕೆ ಹೀಗೆ?